ಸ್ಮಾಲ್ ರ್ಯಾಪಿಡ್ ಫೈರ್ ತರ ಇರುತ್ತೆ. ಹಾ. ಒಬ್ಬೊಬ್ಬ ವ್ಯಕ್ತಿ ಹೆಸರನ್ನ ಹೇಳ್ತೀನಿ, ಅವರಲ್ಲಿ ಇಷ್ಟ ಆಗೋದೇನು, ಇಷ್ಟ ಆಗದಿರೋದೇನು. ಓಕೆ. ಫಸ್ಟ್ ನಿಮ್ಮ ಇಷ್ಟ ಆಗುವಂತ ವ್ಯಕ್ತಿಯಿಂದಾನೇ ತಗೊಂತಾ ಇದೀನಿ. ಧರ್ಮ ಅವರು. ಆ ಒಂದು ಒಳ್ಳೆ ವ್ಯಕ್ತಿತ್ವನೇ ನಂಗೆ ಇಷ್ಟ. ಧರ್ಮ ಅವರ ವ್ಯಕ್ತಿತ್ವನೇ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಅಂತ ಏನಿಲ್ಲ. ಅವರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಇನ್ವಾಲ್ವ್ ಆಗಿ ಮನೇಲಿ ಇದ್ರೆ ಕಬ್ಗೆಲ್ಲ ಎಲ್ಲ ಚಾನ್ಸಸ್ಗಳಿದೆ. ಅದಕ್ಕೆ ಎಫರ್ಟ್ ಹಾಕ್ಬೇಕು ಅವರು. ತ್ರಿವಿಕ್ರಮ್. ತ್ರಿವಿಕ್ರಮ್ ಮೆಂಟಲಿ ಅಂಡ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇಷ್ಟ ಆಗದೆ ಇರೋದು ಅಂತಂದ್ರೆ ಪ್ರಾಬಬ್ಲಿ ನನ್ನವರು ಅಂತ ಬಂದಾಗ ಸಪೋರ್ಟಿವ್ ಆಗಿ ನಿಂತ್ಕೊಂತಿರ್ಲಿಲ್ಲ. ಬಟ್ ಒಂದ್ಸಲ ಸೇಫ್ ಮಾಡಿದ್ದಾರೆ, ನನ್ನನ್ನ ನಾಮಿನೇಷನ್ಸ್ ಇಂದ ಸೇಫ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಟೈಮಲ್ಲಿ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋತಾ ಇರ್ಲಿಲ್ಲ. ಶಿಶಿರ್ ಅವ್ರಿಗೂ ಲೈಕ್ ಒಳ್ಳೆ ಕ್ವಾಲಿಟೀಸ್ ಇದೆ. ಯಾರಿಗೂ ಹರ್ಟ್ ಮಾಡಲ್ಲ, ಎಲ್ಲಾರ ಜೊತೆ ಒಳ್ಳೆಯವರಾಗೆ ಇರ್ತಾರೆ. ಇಷ್ಟ ಆಗದೆ ಇರೋ ಕ್ವಾಲಿಟಿ ಅಂತಂದ್ರೆ, ನಾನು ಅವ್ರ ಕ್ಯಾಪ್ಟನ್ ಆದಾಗ ನಂಗೆ ತುಂಬಾ ಖುಷಿ ಪಟ್ಟಿರ್ತೀನಿ, ನರ್ಕದಿಂದ ಅವ್ರ ಕ್ಯಾಪ್ಟನ್ ಆಗಿ ಹೋಗ್ತಾರೆ ಅಂತ. ಅವ್ರ ಕ್ಯಾಪ್ಟನ್ ಆಗಿದ್ದು ಮೊದಲನೇ ದಿನಾನೇ ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗ ಅದು ಅನುಷಾ ಆಗಿರುತ್ತೆ. ಅದ್ ಯಾಕೆ ಅಂತ ಕೇಳಿದ್ರೆ, ನಿಮ್ಗೆ ಹೊರಗಡೆದು ಒಳಗಡೆದು ಕನ್ಫ್ಯೂಷನ್ಸ್ ಇದೆ. ನಾನು ಯಾವತ್ತೂ ಆ ಕನ್ಫ್ಯೂಷನ್ಸ್ ನ ಇಟ್ಕೊಂಡು, ನನ್ ಕನ್ಫ್ಯೂಷನ್ಸೇ ಇರಲ್ಲ ಲೈಫಲ್ಲಿ. ಕ್ಲಾರಿಟಿ, ನಾನು ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರ್ತೀನಿ. ತಪ್ಪು ನಿರ್ಧಾರ ತಗೊಂಡ್ರು ಅದನ್ನ ಕರೆಕ್ಟ್, ಅದನ್ನೇ ನಾನು ಫಾಲೋ ಅಪ್ ಮಾಡ್ತೀನಿ. ಇಲ್ಲ ಸರಿ ಇದ್ರೆ ಅದನ್ನೇ ಸ್ಟಿಕ್ ಆನ್ ಆಗ್ತೀನಿ. ಆ ತರ ಹುಡುಗಿ ನಾನು. ಕನ್ಫ್ಯೂಷನ್ಸ್ ಇದೆ ಅಂತಂದಾಗ ನಂಗೆ ಅದು ಬೇಜಾರಾಗುತ್ತೆ. ಅದೊಂದೇ ವಿಚಾರ ಅವರಲ್ಲಿ ಬೇಜಾರಾಗಿದೆ, ಬೇರೆ ಏನಿಲ್ಲ. ಮೋಕ್ಷಿತಾ ಲೈಕ್ ಇನ್ ಅಂಡ್ ಔಟ್ ಶಿ ಇಸ್ ವೆರಿ ಪ್ಯೂರ್ ಸೋಲ್. ಇಷ್ಟ ಆಗದೆ ಇರೋದಂತ ಏನಿಲ್ಲ. ಶಿ ಇಸ್ ಡೀಸೆಂಟ್. ಎಲ್ಲೋ ಒಂದ್ ಕಡೆ ಇಷ್ಟ ಆಗದೆ ಇರೋದು ಅಂತ ಹೇಳಕ್ಕಾಗಲ್ಲ. ಅವರು ಅಗ್ರೆಷನ್ ಬದಲು ಅದೇ ಅವ್ರ ಮೋಕ್ಷಿತಾ ಏನ್ ನೇಚರ್ ಇದೆ ಹೊರಗಡೆ, ಅಥವಾ ನಾವು ಆ ಸೀರಿಯಲ್ ಅಲ್ಲಿ ಏನ್ ನೋಡಿದ್ವಿ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ನೋಡಿದೆ, ಅದನ್ನೇ ಕ್ಯಾರಿ ಮಾಡಿದ್ರೆ ಬಹುಶಃ ಅವ್ರಿಗೆ ತುಂಬಾ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಜನಕ್ಕಿರುತ್ತೆ. ಇಷ್ಟ ಆಗೋದು ಅವರು ಬಾಂಧವ್ಯಗಳಿಗೆ ಬೆಲೆ ಕೊಡ್ತಾರೆ. ಹಾರ್ಟ್ಲಿ ಈಸ್ ವೆರಿ ಗುಡ್. ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿನೇ. ಇಷ್ಟ ಆಗದೆ ಇರೋದು ಅಂತ ಏನು ಅವರಲ್ಲೂ ಇಲ್ಲ. ಜಸ್ಟ್ ಟಾಸ್ಕ್ ಅಂತ ಬಂದಾಗ ಅವ್ರ ಫೇವರಿಸಮ್ ಯಾರಿರ್ತಾರೆ, ಅವ್ರಿಗೆ ಯಾರು ಬೇಕು ಅವ್ರನ್ನ ಗೆಲ್ಸಕ್ಕೆ ಅಂತ ಟ್ರೈ ಮಾಡ್ತಾರೆ. ಬೇರೆಯವ್ರನ್ನ ಅನ್ನೆಸೆಸರಿ ಟಾರ್ಗೆಟ್ ಮಾಡ್ತಾರೆ. ಅದೊಂದು ಇಷ್ಟ ಆಗ್ತಿರ್ಲಿಲ್ಲ. ಗೌತಮಿ ಅವರಲ್ಲೂ ನನ್ಗೆ ಇಷ್ಟ ಆಗಿದ್ ಗುಣಗಳಂತಂದ್ರೆ, ಅವರು ಆರಾಮಾಗಿ ಒಂದು ಪಾಸಿಟಿವ್ ಆಗಿ ಸ್ಮೈಲ್ ಮಾಡ್ಕೊಂಡು, ಪಾಸಿಟಿವ್ ಅಂತ ಏನ್ ಹೇಳ್ತಾರೆ ಅದೇ ತರ ಇರ್ತಾರೆ. ಕಂಪೋಸ್ಡ್ ಆಗಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನಾನು ಅಂತ ಬಂದಾಗ, ನನ್ನ ವಿಷಯ ವೈಯಕ್ತಿಕವಾಗಿ ದೇವನಿಂದಲೂ ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗ ಅನುಷಾ ಅನ್ನೋ ತರನೇ ಇರ್ತಿತ್ತು. ಇನ್ಫ್ಯಾಕ್ಟ್ ವಿಕ್ಕಿ ಸೇಫ್ ಮಾಡ್ತೀನಿ ಅಂತ ಅಂದಾಗ್ಲೂ ಅವ್ರ ಮೈಂಡ್ ಅಲ್ಲಿ ಅನುಷಾ ಅನ್ನೋದು ಬಂದಿರ್ಲಿಲ್ಲ. ಸೊ ಐ ಡೋಂಟ್ ನೋ ಯಾಕೆ ನನ್ನನ್ನ ಮಾತ್ರ ಪರ್ಸನಲಿ ಟಾರ್ಗೆಟ್ ಮಾಡ್ತಿದ್ರು ಅನ್ನೋದೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಒಂದ್ ಕಡೆ ಅವ್ರು ನೀವು ಟಫ್ ಕಂಟೆಸ್ಟ್ ಅಂತ ಅನ್ಸಿರ್ಬೇಕು ಅನ್ಸುತ್ತೆ. ಹಂಗೆ ಅನ್ಕೊಂತೀನಿ ನಾನು. ಎಲ್ಲಾರು ಸೇರಿ ಟಾರ್ಗೆಟ್ ಮಾಡಿ ಆಚೆ ಕಳಿಸ್ತಾರೆ ಅಂತಂದಾಗ ಅವ್ರಿಗೆ ನನ್ ಕಾಂಪಿಟೇಷನ್ ಅಂತಾನೆ ತಾನೇ ಅರ್ಥ. ಅದ್ ನಾನು ಹಾಗೆ ಅನ್ಕೊಂಡಿದ್ದು. ಧನ್ರಾಜ್ ಅವರು ಅಷ್ಟೇ. ಇಷ್ಟ ಆಗೋ ಗುಣಗಳು ತುಂಬಾ ಟ್ಯಾಲೆಂಟ್ ಇದೆ ಅವರಿಗೆ. ಒಳಗಡೆ ನಿಜವಾಗ್ಲೂ ಎಲ್ಲಾರ್ದು ಇಮಿಟೇಟ್ ಮಾಡೋದಿರ್ಬೋದು, ಅವ್ರದೇ ಓನ್ ಆಗಿ ಕ್ರಿಯೇಟ್ ಮಾಡೋದು, ಎಲ್ಲ ಟ್ಯಾಲೆಂಟ್ ಇದೆ. ಇಷ್ಟ ಆಗದಿರೋದು ಸೇಮ್, ಅವರು ಯಾವಾಗ್ಲೂ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ರು ಅಷ್ಟೇ. ಹನುಮಂತಲ್ಲಿ ಇಷ್ಟ ಆಗುವಂತ ಗುಣಗಳು ಎಲ್ಲಾನು ಲೈಕ್ ಇಷ್ಟ ಆಗದೆ ಇರೋದು ಏನಿಲ್ಲ. ಈಸ್ ಗುಡ್ ಇನ್ ಇಸ್ ಓನ್ ವೇ. ಅವ್ರದೇ ಆದ ರೀತಿನಲ್ಲಿ ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇದಾರೆ. ಮಾನ್ಸಾ ಅವಳು ಒಂಥರ ಮುದ್ದು ಹುಡುಗಿ. ಇಷ್ಟ ಆಗದೆ ಇರೋದು ಅಂತಂದ್ರೆ, ನನ್ನ ಹತ್ರ ಸುಮ್ನೆ ಜಗಳಕ್ ಬರೋದು, ಆಮೇಲೆ 5 ನಿಮಿಷಕ್ಕೆ ಬಂದ್ ಮಾತಾಡ್ಸೋದು. ನಾನ್ ಮಾನ್ಸಾ 10 ನಿಮಿಷದಿಂದ ನನ್ನ ಜೊತೆ ಜಗಳ ಆಡ್ತಿದ್ದೆ. ಬಿಡು ಹೋಗ್ಲಿ ಅಂತ ತಪ್ಕೊಂಡ್ಬಿಡೋಳು. ಹುಡುಗರ್ ತರ ಆಡೋಳು. ಲಿಟ್ರಲಿ ಹಗ್ ಮಾಡಕ್ ಬರೋದು, ಕಿಸ್ ಮಾಡಕ್ ಬರೋದು. ನಾನೇ ನೀನ್ ಹುಡುಗಿನ ಯಾಕೆ ಹಿಂಗ ಆಡ್ತಿದ್ಯಾ ಹೋಗು ಅಂತ ಇದ್ದೆ. ಬಟ್ ಶಿ ಇಸ್ ಕ್ಯೂಟ್, ಮುದ್ದು ಅವಳು. ಯಮುನಾ ಮೇಡಮ್ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಒಂದು ಪಿಕಾಕ್ ತರ ಇರ್ತಾ ಇದ್ರು, ಪಿಕಾಕ್ ತರ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇಷ್ಟ ಆಗದಿರೋದು ಏನಿಲ್ಲ ಅವ್ರ ಹತ್ರ. ಪಾಪ ಅವರು ನೋಡಿದ್ದೆ ಒಂದ್ ವಾರದಲ್ಲಿ ನಂಗೆಲ್ಲ ಇಷ್ಟನೇ ಆಯ್ತು ಅವ್ರ ಕ್ವಾಲಿಟೀಸ್. ಐಶ್ವರ್ಯಲ್ಲಿ ಇಷ್ಟ ಆಗೋ ಗುಣಗಳು ಲೈಕ್ ಏನೇ ಅದನ್ನು ಕ್ಲಾರಿಟಿ ತಗೊಂತಾರೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋದಿರ್ಬೋದು, ಒಂದ್ ಕಡೆಯಿಂದ ಗುಡ್ ನೈಟ್ ಹೇಳ್ಕೊಂಡ್ ಬರೋದು. ಅವ್ರು ಯಾರಿಗಾರು ಹರ್ಟ್ ಮಾಡಿದ್ರೆ, ಅವ್ರು ಯಾರು ಇವ್ರಿಗೆ ಹರ್ಟ್ ಮಾಡಿದ್ರೆ ಕ್ಲಾರಿಟಿ ತಗೋತಾರೆ. ಇಷ್ಟ ಆಗದೆ ಇರೋದು ಅಂತ ಏನಿಲ್ಲ ಹುಡುಗಿನಲ್ಲಿ. ಬಟ್ ಅವರು ಒಂದ್ಸಲ ನನಗೆ ಡಿಪ್ಲೊಮ್ಯಾಟಿಕ್ ಅಂತಾರೆ, ಫೇಕ್ ಅಂತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಾನೇನು ಅವ್ರ ಹೆಸರು ತಗೊಂಡ್ಲಂಗೇನು ಅನ್ಸ್ಲಿಲ್ಲ. ಅಂದ್ರೆ ನನ್ಗೆ ಅವಳ ಮೇಲೆ ಕೋಪ ಬರ್ತಾ ಇರ್ಲಿಲ್ಲ, ಏನೋ ಗೊತ್ತಿಲ್ಲ. ಅವಳು ಏನೇ ಮಾಡಿದ್ರು ನಂಗೆ ಕೋಪ ಬರ್ತಾ ಇರ್ಲಿಲ್ಲ. ಭವ್ಯಲು ಇಷ್ಟ ಆಗದೆ ಇರೋಂಥದ್ದು ಏನಿಲ್ಲ. ಶಿ ಇಸ್ ಗುಡ್. ಬಟ್ ಆಟ ಅಂತ ಬಂದಾಗ ಬಂದ್ಬಿಟ್ಟು ನಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನನ್ನ ವಾಟರ್ನೇ ಚೆಲ್ಬಿಟ್ರು, ಬಂದ್ ಹಿಂಗ್ ಹೋಲ್ಡ್ ಮಾಡಿದ್ರು. ನಾನು ತಿರ್ಗಸ್ ಹಿಂಗ್ ಹೊಡಿಬೋದಾಗಿತ್ತು. ಹಿಂಗ್ ಬಂದ್ ಹಿಂಗ್ ಹೋಲ್ಡ್ ಮಾಡಿದಾಗ ನೋವಾಗುತ್ತೆ ಪಾಪ ಅಂತ ಸುಮ್ನೆ ಆಗ್ಬಿಟ್ಟೆ. ಕೇಳ್ದಾಗ ಆಟ ಅನು ಅಂತಂದ್ರು. ಬಟ್ ದಟ್ಸ್ ಗುಡ್. ಅದು ಏನ್ ಇಷ್ಟ ಆಗದೆ ಇರೋಂಥದ್ದು ಏನಿಲ್ಲ. ಶಿ ಇಸ್ ಗುಡ್ ಇನ್ ದರ್ ಓನ್ ವೇ. ಲಾಯರ್ ಜಗದೀಶ್ ಅವರು
ಜಗದೀಶ್ ಅವರಲ್ಲಿ ಇಷ್ಟ ಆಗೋದೇನಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಸ್ ಗಳನ್ನ ಕೊಡ್ತಾರೆ, ಎಂಜಾಯ್ ಮಾಡ್ಕೊಂಡು ಜಾವಿಯಲ್ ಆಗಿರ್ತಾರೆ ಎಲ್ಲಾರ ಹತ್ರ, ಅವ್ರದೇ ಆದ ಒಂದ್ ರೀತಿನಲ್ಲಿ ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಇಷ್ಟ ಆಗದೆ ಇರೋಂಥದ್ದು ಏನಿಲ್ಲ. ಅವ್ರ ಕ್ವಾಲಿಟೀಸ್ ಹೇಳ್ಬೇಕಂತಂದಾಗ ಅನ್ನೆಸೆಸರಿ ಕೆಲವೊಮ್ಮೆ ಜಗಳಗಳು ಅದೇನ್ ಬೇಕಾಗಿರ್ತಿರ್ಲಿಲ್ಲ, ಅದ್ ಬಿಟ್ರೆ ಈಸ್ ಗುಡ್. ಹಂಸ ಹಂಸ ಅವರು ತುಂಬಾ ಸ್ಟ್ರಾಂಗೇ ಇದಾರೆ. ಅವ್ರಿಗಿನ್ನೂ ಅವಕಾಶಗಳು ಬೇಕಾಗಿತ್ತು ಅವ್ರನ್ನ ಪ್ರೂವ್ ಮಾಡ್ಕೊಳಕ್. ಪ್ರಾಬಬ್ಲಿ ಇನ್ನೊಂದ್ ಸ್ವಲ್ಪ ದಿನ ಇದ್ದೀರಾ ಅವ್ರನ್ನ ಪ್ರೂವ್ ಮಾಡ್ಕೊಂಡಿರೋರು ಅಷ್ಟೇ. ಅವರು ಕ್ಯಾಪ್ಟನ್ ಆದ್ರಲ್ವಾ, ಅವಾಗ ತುಂಬಾ ಚೆನ್ನಾಗಿತ್ತು ಇವ್ರು ಜಗದೀಶ್ ಅವ್ರ ಜೊತೆಗೆ ಆಟ, ಅಂದ್ರೆ ಸಾಂಗ್ ಮಾಡ್ಕೊಂಡು ಒಂಥರ ಅವ್ರು ಜಾಬಿ ಎಲ್ಲ ಕಾಮಿಕ್ ಆಗಿದ್ರು. ಜಗದೀಶ್ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು, ಜಗದೀಶ್ ಸರ್ ಆಚೆ ಹೋದ್ಮೇಲೆ ಸ್ವಲ್ಪ ಅವ್ರಿಗೆ ಅವಕಾಶಗಳು ಕಡಿಮೆ ಆಯ್ತು. ರಂಜಿತ್ ಪಾಪ ತುಂಬಾ ಕನ್ಸ್ಗಳನ್ನ ಹೊತ್ಕೊಂಡ್ ಬಂದಿದ್ರು, ಅವ್ರಿಗೂ ಇನ್ನೂ ಸ್ವಲ್ಪ ದಿನಗಳು ಇದಿದ್ರೆ ಪ್ರೂವ್ ಮಾಡ್ಕೊಂತ ಇದ್ರೇನೋ. ನಮ್ಮ ಗೋಲ್ಡ್ ಸುರೇಶ್ ಅವರು ಸುರೇಶ್ ಅಣ್ಣ ಸ್ಟಾರ್ಟಿಂಗ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಟು ಬಿ ಹಾನೆಸ್ಟ್. ಯಾಕೆ ಇವ್ರು ಹಿಂಗ್ ಆಡ್ತಾರೆ ಅಂತ ಅನ್ಸಿತ್ತು. ಬಟ್ ಜೋಡಿ ಟಾಸ್ಕ್ ಅಂತ ಬಂದಾಗ ಅವ್ರನ್ನ ಅರ್ಥ ಮಾಡ್ಕೊಂಡೆ. ಓಕೆ, ಈಸ್ ಗುಡ್. ಪಾಪ ಅವ್ರ ಕಣ್ಣು ಹಿಂಗ್ ನೋಡ್ತಾ ಇರೋದು ವಿಲನಿಶ್ ಆಗಿರುತ್ತೆ, ಏನೋ ಸ್ಕೆಚ್ ಆಗ್ತಿದ್ದಾರೆ ಅನ್ಸುತ್ತೆ, ಬಟ್ ಒಳಗಡೆ ಏನು ಇರಲ್ಲ, ಸುಮ್ನೆ ಕೂತಿರ್ತಾರೆ ಅಂತ ಆಮೇಲೆ ಗೊತ್ತಾಯ್ತು. ಅಂಡ್ ಈಗ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವಂತಹ ರಜತ್ ಹಾಗೆ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಬಿಕಾಸ್ ಯಾಕಂತಂದ್ರೆ ಅವರು ನೀವು ಎಲಿಮಿನೇಟ್ ಆಗ್ತೀರಾ, ಅವರು ಎಂಟ್ರಿ ಆಗ್ತಾರೆ. ಸೊ ಆ ವಾರ ಎಂಟ್ರಿ ಆಗೋದಕ್ಕಿಂತ ಮೊದ್ಲೇನೆ ಸ್ವಲ್ಪ ಹವಾ ಎಪ್ಸೋ ತರ ಮಾತಾಡ್ತಾರೆ. ರಜತ್ ಅವರು ಅರ್ಧ ಪುಕ್ಲು ಅರ್ಧ ತಿಕ್ಲು ಅಂತ ಹೇಳ್ತಾರೆ. ಹಾಗೇನೆ ಶೋಭಾ ಶೆಟ್ಟಿ ಅವ್ರು ನಾನು ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ ಮುಖವಾಡಗಳನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು, ಗೌತಮಿ ಅವರ ಅವರ ಮತ್ತೆ ಶೋಭಾ ಶೆಟ್ಟಿ ಅವರ ಮಧ್ಯೆ ವಾಗ್ವಾದ ನಡೆಯುತ್ತೆ ಮುಖವಾಡದ ವಿಚಾರಕ್ಕೆ, ಆ ತೆಂಗಿನಕಾಯಿ ಈಡ್ಗಾಯಿ ಹೊಡಿಯೋ ತರ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಮೇ ಬಿ ಏನಾಗ್ತಿದೆ ಅಂದ್ರೆ ಪಾಪ ಒಳಗಡೆ ಇರೋರ್ಗೆ ಏನೂ ಗೊತ್ತಿಲ್ಲ ಆಚೆ ಏನ್ ನಡೀತಿದೆ, ಅವ್ರ ವ್ಯಕ್ತಿತ್ವ ಯಾವ ತರ ಪೋರ್ಟ್ರೆ ಆಗ್ತಿದೆ ಅಂತ. ಇನ್ಫ್ಯಾಕ್ಟ್ ನನ್ಗೂನು ಏನಾದ್ರು ನೆಗೆಟಿವ್ ಆಗಿರ್ಬೋದಾ ಅನ್ನೋ ತರನು ಇತ್ತು ಒಳಗಡೆ, ಇಲ್ಲ ಪಾಸಿಟಿವ್ ಇರ್ಬೋದಾ ನೆಗೆಟಿವ್ ಇರ್ಬೋದಾ ಅಂತ. ಸೊ ಅವ್ರಿಗೆ ಏನೂ ಗೊತ್ತಿಲ್ಲ. ದೇ ಆಲ್ ಆರ್ ಇನ್ನೋಸೆಂಟ್ಸ್ ಒಳಗಡೆ ಇರೋರು. ಇವರು ಎಲ್ಲಾ ಶೋ ನೋಡ್ಕೊಂಡು ಹೋಗಿರೋರು, ಎಲ್ಲಾ ವ್ಯಕ್ತಿತ್ವಗಳನ್ನ ಅರ್ಥ ಮಾಡ್ಕೊಂಡಿರೋರು. ಅವ್ರು ಹೋಗ್ಬಿಟ್ಟು ಹಂಗ್ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗ್ ಗೊತ್ತಿಲ್ಲ. ಬಟ್ ಇವ್ರ ಆಟನ ಆಡ್ತಾ ಇದಾರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್. ಅವ್ರು ಒಳಗಡೆ ಇರೋರು ಅವ್ರ ಆಟನ ಆಡ್ತಿದ್ದಾರೆ. ಇವರೆಲ್ಲ ಎರಡು ಒಳಗಡೆ ಹೋದಾಗ ಈಗ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಇಷ್ಟ ದಿನ ಯಾರು ಸ್ಟ್ರಾಂಗ್ ಅಂತ ಅನ್ಕೊಂಡಿರೋ ಪ್ರಾಬ್ಲಿ ಅವ್ರು ವೀಕ್ ಆಗ್ಬೋದು, ವೀಕ್ ಅನ್ಕೊಂಡವ್ರು ಸ್ಟ್ರಾಂಗ್ ಆಗ್ಬೋದು. ಈಗ ಹೆಂಗ್ ಹೋಗುತ್ತೆ ಆಟ ಅನ್ನೋದು